ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕೆಆರ್ಎಸ್ ಡ್ಯಾಂನಲ್ಲಿ ನೀರಿಲ್ಲ, ಬೆಂಗಳೂರಲ್ಲಿ ಶುರು ಪರದಾಟ. ಬೆಂಗಳೂರಿನ ಜನರೇ ಎಚ್ಚರವಾಗಿರೆ, ಹನಿ ನೀರಿಗೂ ಕೂಡ ಪರದಾಡೋ ಬೆಂಗಳೂರಿನ ಜನರೇ ಎಚ್ಚರವಾಗಿರಿ, ಹನಿ ನೀರಿಗೂ ಕೂಡ ಈಗ ಪರದಾಡೋ ಸ್ಥಿತಿ ಬಂದಿದೆ. ಒಂದ್ ಕಡೆ ಮಳೆ ಬಂದ್ರೂ ಕೂಡ ನೀರ್ ಸಿಗ್ತಾ ಇಲ್ಲ, ನೀರಿನ ಬವಣೆ ಉಂಟಾಗ್ತಾ ಇದೆ. ಜಲಮಂಡಳಿ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಈಗಾಗಲೇ ಜನರಿಗೂ ಕೂಡ ಸಂಕಷ್ಟ ಎದುರಾಗಿದೆ. ಲಕ್ಷ ಲಕ್ಷ ಕೊಟ್ಟು ನೀರಿನ ಸಂಪರ್ಕ ಪಡೆದ್ರೂ ಕೂಡ ಹನಿ ನೀರು ಕೂಡ ಬರ್ತಾ ಇಲ್ಲ. ವಿನಾಯಕ ನಗರದಲ್ಲಿ ವಾರಕ್ಕೆ ಬರೋದು ಕೇವಲ 2 ಗಂಟೆ ನೀರು ಮಾತ್ರ. ಇನ್ನು ಲಕ್ಷ ಲಕ್ಷ ಕಟ್ಟಿದ್ದೀವಿ ನೀರು ಬಿಡಿ ಅಂತ ಅಂದ್ರೂ ಕೂಡ ಇಲ್ಲಿ ಜಲಮಂಡಳಿ ಡೋಂಟ್ ಕೇರ್ ಅಂತ ಹೇಳಿ ಅಂತ ಇದೆ. ನೀರು ಬರದಿದ್ದಕ್ಕೆ ಖಾಸಗಿ ಟ್ಯಾಂಕರ್ ಮೊರೆ ಹೋಗಿದ್ದಾರೆ ಬೆಂಗಳೂರಿನ ಜನರು. ಜಲಮಂಡಳಿಗೂ ಕೂಡ ಹಣ ಕಟ್ಟಬೇಕು, ಖಾಸಗಿ ಟ್ಯಾಂಕರ್ಗೂ ಕೂಡ ಹಣ ಕಟ್ಟಬೇಕು ಅಂತ ಹೇಳಿ ಅಲ್ಲಿನ ಜನರು ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಜಲಮಂಡಳಿ ಅಧಿಕಾರಿಗಳು ಮಾತ್ರ ನಾವು ಬೆಂಗಳೂರಿನಲ್ಲಿ ಏನು ಸಮರ್ಪಕವಾಗಿ ನೀರನ್ನು ಪೂರೈಕೆ ಮಾಡ್ತಾ ಇದ್ದೀವಿ, ಯಾವುದೇ ತೊಂದರೆ ಆಗ್ತಾ ಇಲ್ಲ ಅಂತ ಹೇಳಿಕೆ ಮೇಲೆ ಹೇಳಿಕೆ ಮತ್ತು ಪತ್ರಿಕಾ ಪ್ರಕಟಣೆಯನ್ನು ನೀಡ್ತಾರೆ. ಆದರೆ ಎಲ್ಲೋ ಒಂದು ಕಡೆ ಬೆಂಗಳೂರಿನ ವಿನಾಯಕ ನಗರದಲ್ಲಿ ಸುಮಾರು 600ಕ್ಕೂ ಅಧಿಕ ಮನೆಗಳಿವೆ. ಈ ಒಂದು ಏರಿಯಾದಲ್ಲಿ ನೀರಿಗಾಗಿ ಸ್ಥಳೀಯರು ಪರದಾಟ ನಡೆಸ್ತಾ ಇದ್ದಾರೆ. ಸದ್ಯ ನಾನು ಅದೇ ಏರಿಯಾದಲ್ಲಿ ಇದ್ದೇನೆ, ತೋರಿಸ್ತಾ ಹೋಗ್ತಾರೆ. ಇನ್ನು ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಈ ಒಂದು ಏರಿಯಾದಲ್ಲಿ 600ಕ್ಕೂ ಅಧಿಕ ಮನೆಗಳಿವೆ, ಆದರೆ ಸಮರ್ಪಕವಾಗಿ ನೀರನ್ನು ಪೂರೈಕೆ ಮಾಡ್ತಾ ಇಲ್ಲ. ಇನ್ನು ನೀರಿನ ಸಂಪರ್ಕವನ್ನು ತೆಗೆದುಕೊಳ್ಬೇಕಾದರೆ ಲಕ್ಷ ಲಕ್ಷ ರೂಪಾಯಿ ಚಾರ್ಜನ್ನು ಮಾಡ್ತಾರೆ, ಆದರೆ ಇವಾಗ ನೀರನ್ನು ಪೂರೈಕೆ ಮಾಡ್ತಾ ಇಲ್ಲ. ಒಂದು ವಾರದಲ್ಲಿ ಕೇವಲ 1 ಗಂಟೆ ಅಥವಾ 2 ಗಂಟೆ ಮಾತ್ರ ನೀರನ್ನು ಪೂರೈಕೆ ಮಾಡ್ತಾರೆ. ಇಷ್ಟೊಂದು ನೀರನ್ನು ಪೂರೈಕೆ ಮಾಡ್ತಾ ಇರೋದು ನಮಗೆ ಸಾಕಾಗುತ್ತಾ ಅನ್ನೋದನ್ನು ಪ್ರಶ್ನೆ ಮೂಡ್ತಾ ಇದೆ. ಬೇಡಿಕೆ ತಕ್ಕಂತೆ BWSSB ಏನವರಿದ್ದಾರೆ, ಅವರು ನೀರನ್ನು ಪೂರೈಕೆ ಮಾಡ್ತಾ ಇಲ್ಲ. ಹಾಗಾಗಿ ನಾವು ಏನು ಕಾವೇರಿ ಇದು ಪ್ರೈವೇಟ್ ಟ್ಯಾಂಕರ್ ಏನಿರುತ್ತೆ, ಆ ಪ್ರೈವೇಟ್ ಟ್ಯಾಂಕರ್ನ ಮೊರೆ ಹೋಗಿ ನೀರನ್ನು ತರಿಸ್ಕೊಂಡು ನಮ್ಮ ಬೇಡಿಕೆಯನ್ನು ಪೂರೈಸ್ತಾ ಇದ್ದೀವಿ ಅಂತ ಇಲ್ಲಿನ ಸ್ಥಳೀಯರು ಹೇಳ್ತಾ ಇದ್ದಾರೆ. ಹಾಗಾದರೆ ಆ್ಯಕ್ಚುಲಿ ಇಲ್ಲಿ ಸಮಸ್ಯೆ ಏನಾಗಿದೆ, ಎಷ್ಟು ದಿನದ ಸಮಸ್ಯೆ ಇದೆ, ಏನೇನಿದೆ ಅಂತ ಕೇಳ್ತಾ ಹೋಗ್ತೀನಿ. ಇಲ್ಲಿ ಸ್ಥಳೀಯರಿದ್ದಾರೆ. ಅವರು ಎಷ್ಟಿಂದ ಈ ಸಮಸ್ಯೆ ಆಗ್ತಾ ಇದೆ? ಸರ್ 5-6 ವರ್ಷದಿಂದನೂ ತುಂಬ ತೊಂದರೆ ಇದೆ. CMC ನೀರಿಲ್ಲ ನಮಗೆ, CMC ಬಿಲ್ಲಲ್ಲಿ ಹಾಕಿ ಕಳಿಸ್ತಾರೆ. ನೀರೇ CMC ವಾಟ್ರೇ ಇಲ್ಲ ನಮಗೆ. ನೋಡಿರಿ 2717 ರೂಪಾಯಿ ಬಿಲ್ ಬಂದಿದೆ ಒಂದು ತಿಂಗಳಿಗೆ. ವಾರಕ್ಕೊಂದಿನ ಬಿಡೋದು ಕಟ್ಟಿದ್ದೀವಿ ನೋಡಿ. ಆಮೇಲೆ ಒಂದು 4 ಟ್ಯಾಂಕರ್ ಓಡಿಸ್ಬೇಕು, ವಾರಕ್ಕೊಂದು ಟ್ಯಾಂಕರ್ ಅಂದಂಗೆ 4 ಟ್ಯಾಂಕರ್ ಓಡಿಸ್ಬೇಕು. ಟ್ಯಾಂಕರ್ಗೆ 600 ರೂಪಾಯಿಯಿಂದ 1000 ಇದೆ. ಈಗ ಬೇಸಿಗೆ ಡಿಮ್ಯಾಂಡ್ ಆದಾಗ 1000 ರೂಪಾಯಿ ಬರುತ್ತೆ ಟ್ಯಾಂಕರ್ಗೆ. ಇದು ನೋಡ್ರಿ, ವಾರಕ್ಕೆ 1 ಇಲ್ಲ 2 ತಾಸು ನೀರು ಬಿಡ್ತಾರೆ. ಅಂದರೆ 1 ತಿಂಗಳಲ್ಲಿ 8 ತಾಸು ನೀರು ಬರುತ್ತೆ ಹೆಚ್ಚು ಕಡಿಮೆ. ಅದು ಶನಿವಾರ 8 ತಾಸು ನೀರಿಗೆ 2000 ಚಿಲ್ಲರೆ ಬಿಲ್ಲು. 717 ರೂಪಾಯಿ ಬಂದಿದೆ. ಎಲ್ಲಿಗೆ ಹೋಗೋಣ ಹೇಳಿ? ಬಾಡಿಗೆಯವ್ರಿಗೆ ಕಟ್ಟೋಕೆ ಹೋದ್ರೆ ಗಲಾಟೆ ಮಾಡ್ತಾರೆ ನಮಗೆ. ಈಗ ನಮಗೇನಾಗಿದೆ, ಪ್ರಾಬ್ಲಮ್ ಆಗಿದೆ. ಇವಾಗ CMC ನೀರಿಲ್ಲ, CMC ಅದು 250 ರೂಪಾಯಿ ಹಿಡಿತಿದ್ದಾರೆ. ನೀರಿಗೆ ತುಂಬ ಪ್ರಾಬ್ಲಮ್ ಆಗಿದೆ. ಅಡಿಷನಲ್ ಚಾರ್ಜಸ್ಸು, ಎಕ್ಸ್ಟ್ರಾ ಚಾರ್ಜಸ್ ಬೇರೆ ಬಂದಿದೆ. ಮೀಟ್ರ್ ಮೇಲೆ ಓಡಿರೋದಕ್ಕೆ ಎಕ್ಸ್ಟ್ರಾ ಚಾರ್ಜಸ್ಸು. ನೀರು ಬರ್ದಿದ್ಮೇಲೆ ನಾವೇನು ಮಾಡೋದು? ವಾರಕ್ಕೊಂದಿನ ಬಿಟ್ಟರೆ ಏನಾಗಬೇಕು ನಾವುಗಳು? ವಾರದಲ್ಲಿ ಒಂದು ತಾಸಲ್ಲಿ 2 ತಾಸು ನೀರು ಬರುತ್ತೆ ಅಂತ ಹೇಳ್ತಾ ಇದ್ರಿ. ಹೇಗೆ ಅಧಿಕಾರಿಗಳಿಗೆ ಕೇಳಿದ್ರೆ ಏನಂತಾರೆ, ಏನು ಎತ್ತನ್ ಸರ್? ಸರ್, ಈಗ ಅಧಿಕಾರಿಗಳಿಗೆ ನಾವು ಹೇಳಿದ್ವಿ, ನೀವು ಸಫಿಷಿಯೆಂಟಾಗಿ ನೀರು ಕೊಡಿ. ಎಲ್ಲರೂ ಮೀಟ್ರ್ ಹಾಕಿಸ್ಕೋತಾರೆ, ಸಫಿಷಿಯೆಂಟಾಗಿ ನಿಮಗೂ ಪೇಮೆಂಟ್ ಮಾಡ್ತಾರೆ. ಈಗೇನಾಗಿದೆ, ಪ್ರೈವೇಟ್ ಗಾಡಿಗಳಿಗೂ ದುಡ್ಡು ಕಟ್ಟಬೇಕು, ಈ ಕಡೆ ನಿಮ್ಮ ಬಿಲ್ಗೂ ದುಡ್ಡು ಕಟ್ಟಬೇಕು. 2 ಕಡೆ ಪೇಮೆಂಟ್ ಮಾಡ್ತಾ ಇದ್ದಾರೆ. ತುಂಬ ಸಮಸ್ಯೆ ಆಗ್ತಾ ಇದೆ. ಸಫಿಷಿಯೆಂಟಾಗಿ ನೀರು ಬಿಡಿ ಅಂತ ಕೇಳಿದ್ರೆ ಮೇಲಧಿಕಾರಿ ಕೆಳಗಡೆ ಬೆಳೆ ತೋರಿಸ್ತಾರೆ. ನಾವು ಯಾರನ್ನ ಕೇಳೋಣ? ಹೆಡ್ ಆಫೀಸ್ಗೆ ಹೋಗಂತಾರೆ. ನಾವು ಯಾರ ಹತ್ರ ಮಾತಾಡೋಣ? ಈಗ ನಮ್ಮ ಹತ್ರ ಬಂದವ್ರ ಹತ್ರ ತಾನೇ ಮಾತಾಡಬೇಕು. ನೀವು ಮೀಟ್ರ್ ಹಾಕಿಸ್ಕೊಂಡಿಲ್ಲ, ಕಟ್ ಮಾಡಿಬಿಡ್ತೀವಿ ಅಂತಾರೆ. ಹಂಗಂತಂದವ್ರು ಸಫಿಷಿಯೆಂಟಾಗಿ ನೀರು ಬಿಡಬೇಕು, ಬಿಟ್ಟು ತೋರಿಸ್ಬೇಕು. ಇವಾಗ ಎಲ್ಲರೂ ಒಂದು ನೀರಿನ ಸಂಪರ್ಕ ಪಡಿಬೇಕಾದ್ರೆ ಎಷ್ಟನ್ನು ಅಮೌಂಟ್ ಕಟ್ಟಿದ್ರಿ, ಹೇಗೆ ಸರ್? ಎಲ್ಲ ನಾವು ಸುಮಾರು 1 ಲಕ್ಷ ಅಮೌಂಟ್ ಖರ್ಚಾಗಿದೆ ಸರ್. ನಮಗೆ 2 ಲಕ್ಷ ಆಗಿದೆ. ಈ ಬೇರೆ ಬೇರೆ ಥರ ಆಗಿದೆ. ಯಾಕೆಂದರೆ ನಮ್ದು ಇರೋದೇ 2 ಮನೆ. ಇನ್ನು ಬೇರೆ ಜಾಸ್ತಿ ಮನೆಗಳಿರೋರಿಗೆ ಜಾಸ್ತಿ ಹಾಕಿದ್ದಾರೆ. ಆಯ್ತಲ್ಲ, ಇಷ್ಟು ಲಕ್ಷಾಂತರ ರೂಪಾಯಿ ಅಮೌಂಟ್ ಕಟ್ಟಿನೂ ಕೂಡ ನಮಗೆ ಸಫಿಷಿಯೆಂಟಾಗಿ ನೀರು ಬರ್ತಾ ಇಲ್ಲ. ಇವರು ಏನು ಮಾಡ್ತಾರೆ, ದಂಡು ದಾಳಿ ಸಮೇತ ಬರ್ತಾರೆ. ನೀವು ಭಾರಿ ಅಪರಾಧ ಮಾಡಿದ್ದೀರಾ, ನಾವು ನಿಮ್ಮದು ಕಟ್ ಮಾಡಿಬಿಡ್ತೀವಿ, ಏನೋ ಒಂದು ಕ್ರೈಮ್ ಮಾಡಿದ್ದೀರಾ, ಹೆಂಗೆ ಅಂತ ಏನೋ ಕ್ರೈಮ್ ಮಹಾ ಅಪರಾಧ ಮಾಡಿಬಿಟ್ಟಿದ್ದೀರಾ ಅನ್ನೋ ಥರ ಗ್ಯಾಂಗ್ ಕಟ್ಕೊಂಡು ಬರ್ತಾರೆ ಪಬ್ಲಿಕ್ ಮೇಲೆ. ನಾವು ಕೇಳ್ತಾ ಇರೋದೇನು, ನೀವು ಸಫಿಷಿಯೆಂಟಾಗಿ ನೀರು ಕೊಡಿ, ಆಮೇಲೆ ನೀವು ಮಾತಾಡಿ ಅಂತ. ಮೊದಲು ಬಿಲ್ ದುಡ್ಡು ಕಟ್ಟೋವರೆಗೂ ಸಫಿಷಿಯೆಂಟಾಗಿ ನೀರು ಬರ್ತಿತ್ತು. ನಾವು ಕಂಡಂಗೆ ಮೊದಲು ಕನೆಕ್ಷನ್ ತೊಗೊಳೋದು ಮುಂಚೆ ಟೆಸ್ಟಿಂಗ್ ಬಿಡ್ತಿದ್ರಲ್ಲ, ಸಫಿಷಿಯೆಂಟಾಗಿ ನೀರು ಬರ್ತಿತ್ತು. ಈಗ ನಾನು 1,37,000 ಕಟ್ಟಿದ್ದೀನಿ. ಬರೀ 20-30 ಸೈಟು, 3 ಫ್ಲೋರ್ ಇದೆ.
ಕಟ್ಟಿದ್ದೀನಿ. ಈಗ ಟ್ಯಾಂಕರ್ಗೂ ನೀರು ಕೊಡಬೇಕು 600-700 ರೂಪಾಯಿ. ಅವ್ರು ಬಿಡೋ ನೀರು 2 ಡೇಸ್ ಕಂಪ್ಲೀಟ್ ಆಗುತ್ತೆ. ಇನ್ನು 4 ಡೇಸ್ಗೆ ನಾವು ಟ್ಯಾಂಕ್ ಮೇಲೆ ಡಿಪೆಂಡ್ ಆಗಬೇಕು. ಇಲ್ಲಿ ಆಲ್ಮೋಸ್ಟ್ ಎಲ್ಲ ಬದುಕ್ತಿರೋದ್ರಲ್ಲಿ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ, ಯಾರೋ ಈ ಕ್ಲಾಸ್ ಯಾರೂ ಇಲ್ಲ. ಜೀವನ ಸಾಗಿಸೋದೇ ಕಷ್ಟ ಇದೆ. ಈ ಟ್ಯಾಂಕರ್ ಕಟ್ಟೋಣ, ಇವರು ದುಡ್ಡು ಕಟ್ಟೋಣ. ನಮ್ಗೆ ಇಷ್ಟು ದಿವಸ ಒಂದೇ ಒಂದು ದಿವಸ ಸಫಿಷಿಯೆಂಟಾಗಿ ನೀರು ಬಿಟ್ಟಿದ್ದವರು. ಒಂದು ದಿವಸ MLAಗೆ ಡಾಂಬರೀಕರಣಕ್ಕೆ ಪೂಜೆ ಕರೆದಿದ್ವಿ. ಅವತ್ತು ಒಂದು ದಿವಸ ಮಾತ್ರ ನಮ್ಮ ಬಡಾವಣೆಗೆ ಸಫಿಷಿಯೆಂಟಾಗಿ ನೀರು ಬಿಟ್ಟರು. ಬೆಳಗ್ಗೆ ಸಂಜೆವರೆಗೆ MLA ಬಂದರು ಅಂತ. ಅದು ಫೋರ್ಸಾಗಿ ಫುಲ್ಲು. ಇವಾಗ ಏನಿಲ್ಲ ಒಂಥರ ಹೇಳ್ಬಾರ್ದು ಆ ಭಾಷೆಗಳ, ಅಷ್ಟು ಸಣ್ಣದಾಗಿ ನೀರು ಬರ್ತದೆ. ಎಷ್ಟು ಮಾಡೋಕ್ಕಾಗುತ್ತೆ? ಅದಕ್ಕೋಸ್ಕರ ಇದೇನಾಗಿ ಮಾಡಿದ್ಕೊಂಡು ಪರಿಹಾರ ಕೊಡಬೇಕು, ಅಧಿಕಾರಿಗಳು ಗಮನ ಹರಿಸಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ. ಸಂಬಂಧಪಟ್ಟ ಅಧಿಕಾರಿಗಳಿಗೆ ಏನು ನೀವು ಅವ್ರಿಗೆ ಕಾಶನ್ ಕೊಡ್ಬೋದು, ಅವ್ರಿಗೆ ಎಚ್ಚರಿಕೆ ಕೊಡ್ಬೋದು, ಕೊಟ್ಟು ಇಲ್ಲೆಲ್ಲ ಜನಗಳಿಗೆ, ನಿವಾಸಿ ಜನಗಳಿಗೆ ಕುಡಿಯೋ ನೀರು ವ್ಯವಸ್ಥೆ ಮಾಡಿದ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ. ನಾವು ನಿಮ್ಮ ಚಾನಲ್ ಮುಖಾಂತರ ರಿಕ್ವೆಸ್ಟ್ ಮಾಡೋದೇನೆಂದರೆ, ಬಂದಿದ್ದೀರಾ, ಟೆಲಿಕಾಸ್ಟ್ ಮಾಡ್ತಿದ್ದೀರಾ, ಇದನ್ನು ನಮ್ಮ ಏರಿಯಾ ಜನಗಳಿಗೆ ನೀರು ಕೊಡೋ ವ್ಯವಸ್ಥೆನ ಮಾಡಿಸಿದ್ರೆ ನಿಮ್ಮನ್ನು ನಾವು ಸಾಯ ತನಕ ನೆನ್ಕೋತೀವಿ. ಥ್ಯಾಂಕ್ ಯು. ಇದಾಗಿತ್ತು ಇಲ್ಲಿನ ಸ್ಥಳೀಯರ ಮಾತು. ಕ್ಯಾಮರಾ ಪರ್ಸನ್ ರವಿ ಜೊತೆ ಸಂಗಮೇಶ್ ಮಿತ್ರೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.